ಅಲೋ ಯಾಕವಿ ಗಾಳಿ ಬೇಡ ಬಾರ್ಲಾ ಬೇಡ ಅಂತಂದ್ರೆ ಅಯ್ಯೋ ಮೊದಲು ಬಾರ್ಲಾ ಇಲ್ಲಿಗೆ ನಾನು ಹೇಳ್ತೀನಿ ಎಲ್ಲಾನು ಹೇ ಇದ್ಯಾಕವಿ ಕರೆದ್ಬಿಟ್ಟೆ ನೀನೇನು ದಿಗ್ಲು ಬೇಡ ನೋಡು ನಾನು ಫುಲ್ ಧೈರ್ಯ ತಗೊಂಡಿವ್ನಿ ಹೋಗಿ ಎಲ್ಲ ಹೆಸರು ಹೇಳಿ ಬಂದ್ಬಿಡ್ತೀನಿ ಹಾಂ ಇವನು ಹೇಳೋದು ಬೇಡ ಕಣ್ಲಾ ಯಾಕವಿ ಓ ನೀನು ನನ್ನ ಮ್ಯಾಕೆ ಆಟೋ ಒಂದು ಅಕ್ರೇನಾ ಈಗ ನಾನು ಹೋಗಿ ಅವ್ರ ಮುಂದೆ ದಿಟ್ಟ ಹೇಳ್ಬಿಟ್ರೆ ಎಲ್ಲಿ ಕಂಟಿ ನಾನು ಹೊಡೆದ್ಬಿಡ್ತಾನೆ ಅಂತ ಕಾಪಾಡ್ಬಿಟ್ಟ ಏ ನಿಂಗೆಲ್ಲ ಏನು ಇಲ್ಲ ಕಣ್ಲಾ ಮತ್ತೆ ನಾವೀಗ ದಿಟ ಹೇಳಿದ್ರೆ ಸ್ನೇಹ ಟ್ರೈನಿಂಗ್ ಹೋಗಕ್ಕಿಲ್ಲ ಅಲ್ಲಿ ನೋಡು ಅವ್ರು ಏಟ್ ಖುಷಿಯಾಗವ್ರೆ ಅಂತ ಸುಮ್ಮನೆ ಅವಿ ಮಕ್ಕ ಮುಚ್ಕೊ ಸರಿ ಬಾ ಇಲ್ಲಿಂದ ಹೊರಡು ಮಾ ಏನು ಪುಟ್ಟಕ್ಕ ಶಾನ ಖುಷಿಯಾಗಿದೆಯಾ? ಏ ನನ್ನ ಮಗಳು ಡಿಸಿ ಆಯ್ತವಳೆ ಡಿಸಿ. ಭಾಳ ಸಂತೋಷ ಕಣಮ್ಮ ಸ್ನೇಹ. ನಮ್ಮೂರಿಗೆ ಒಳ್ಳೆ ಹೆಸರು ತಂದ್ಬಿಟ್ಟೆ. ದೇವ್ರು ಒಳ್ಳೇದು ಮಾಡಲಿ ನನಗೆ. ನಾವು ಊರ ಹೆಸರನ್ನ ಉಳ್ಸೋದಲ್ಲ ಮೆರ್ಸೋದು. ನಮ್ಮವ್ರು ಡೆಲ್ಲಿಗೆ ಹೋಯ್ತವ್ರೆ. ಡೆಲ್ಲಿಗಲ್ಲ ಶ್ರೀ, ಡೆಹ್ರಾಡೂನ್ ಹತ್ರ. ಅದೆಲ್ಲ ಐತೆ ಮಿಸ್ಸು, ನಮ್ಮ ದೇಶ ಬಿಟ್ಟು ಹೋಗ್ಬೇಕಾ? ಅಯ್ಯೋ ಇಲ್ಲ, ಟ್ರೈನಿಂಗ್ ನಡೆಯೋದು ಮಸೂರಿಯಲ್ಲಿ, ಅದು ಉತ್ತರ ಭಾರತನೇ. ಸ್ನೇಹ, ಟ್ರೈನಿಗೆ ಯಾವಾಗಿಂದ? ಇನ್ನೊಂದು 2 ದಿವಸದಲ್ಲಿ ಹೊರಡ್ಬೇಕನ್ಸತ್ತೆ ಅಣ್ಣಯ್ಯ. ಆಡ್ಬಿರ್ನೇನಾ? ಹೌದು ಶ್ರೀ. ತಾಯಿ ಚಾಮುಂಡವ್ವ, ನನ್ನ ಮಗಳು ದೂರದ ದಾರಿ ಬತ್ತಾವಳೆ, ಅವಳನ್ನ ಭದ್ರವಾಗಿ ನೋಡ್ಕೊಳವ. ಅವ್ವ ಇದನ್ನ ಬೇಡ್ಕೊಳಕ್ಕೆ ಈಗಾಗಲೇ ಗುಡಿಗೆ ಹೋಗೋರೆ. ಹೌದೇ? ಹ್ಞೂ ಅವ್ವ. ಇಸಿಯ ಗೊತ್ತಾಗ್ತಿದ್ದಂಗೆ ಖುಷಿನಾಗೆ ತಾಯಿಗೆ 108 ತೆಂಗಿನಕಾಯಿ ಹೊಡಿಬೇಕಂತ ಹೊಂಟ್ರು. ಮೆಸ್ಸು ಮನೆಯಾಗಿದ್ದಿದ್ರೆ ಇವನು ಕರ್ಕೊಂಡೋಯ್ತಾ ಇದ್ರು. ಅತ್ತೆ ದೇವಸ್ಥಾನಕ್ಕೆ ಹೋದ್ರಷ್ಟೇ. ಇದ್ಯಾಕೆ ಮಿಸ್ ಹಿಂಗೆ ಕೇಳ್ತಿದ್ದೀರಾ? ಓ, ಯಾರೋ ಬರ್ದಿರೋಕ್ಕಾಗ್ದ ನಿನ್ನ ಕಾಡ್ತಾಯ್ತಾ? ಇಲ್ಲ ಶ್ರೀ. ಮಿಸ್ಸು, ಅವ್ವಂಗೆ ನೀವಂದ್ರೆ ಪಿರಾಣ. ನೀವು ಸಾಧಿಸೋದನ್ನ ಕಂಡು ಅವ್ವ ಏಟ್ ಖುಷಿ ಪಡ್ತವ್ರೆ ಗೊತ್ತಾ? ನಂಗೆ ಅತ್ತೆ ಬಗ್ಗೆ ಅನುಮಾನ ಇಲ್ಲ, ಅವ್ರು ಏನು ಅಂತ ನಂಗೆ ಗೊತ್ತು. ಆದರೆ ನನ್ನ ಯೋಚನೆ ಅಲ್ಲ, ಇದನ್ನ ಯಾರು ಈ ಥರ ಬರ್ದಿದ್ದಾರೆ ಅನ್ನೋದಷ್ಟೇ. ಅಯ್ಯೋ, ಈಗ ಮಾತು ಯಾಕೆ ಬಿಡವ? ಇನ್ಮ್ಯಾಕ್ ಆಗೋದೆಲ್ಲ ಒಳ್ಳೇದೇ ಆಯ್ತದೆ. ಈಗ ಸಂತೋಷದ ದಿವಸನ ಎಲ್ಲಾರ ಜೊತೆ ಹಂಚ್ಕೊಂಡು ಸಂಭ್ರಮ ಪಡೋ ಕಾಲ. ಬನ್ನಿ ಬನ್ನಿ, ಎಲ್ಲ ಒಳಗೆ ಬನ್ನಿ. ನೀನೊಂಚೂರು ಅರ್ಥನೇ ಆಯ್ತಿಲ್ಲ ಕಣವಿ. ಅಲ್ಲ, ನೀನು ಮೊದಲೆಲ್ಲ ಹಿಂಗಿರಲೇ ಇರಲಿಲ್ಲ. ಎಷ್ಟು ದಿಗುಲು ಬೀಳ್ಕೊಂಡು ತಲೆ ತಗ್ಗಿಸ್ಕೊಂಡು ಓಡಾಡ್ಕೊಂಡು ಇದ್ದವಳು. ಈಗ ಇಲ್ಲಿ ತನಕ ಬಂದು ದಿಟ್ಟ ಹೇಳೋಮಂತ ತೀರ್ಮಾನ ಮಾಡಿ ಕೊನೆಗೆ ಬೇಡ ಹೋಗೋಣ ಅಂತ ಹೇಳ್ತಿದ್ಯಾ. ಒಂಚೂರು ಅರ್ಥನೇ ಆಯ್ತಿಲ್ಲ ಕಣವಿ. ಕೆಲವೊಂದು ಸತ್ಯ ನಮಗೆ ಮಾತ್ರ ಗೊತ್ತಿರೋದು ಕೆಂಡ ಕಟ್ಕೊಂಡಂಗೆ ಕಾಳಿ. ಹ್ಞೂ, ನೀನು ಹೇಳ್ತಿರೋದು ದಿಟ್ಟ ಕಣಮಿ. ನೀನು ಬದುಕಿದ್ಯಾ ಅನ್ನೋ ವಿಷಯ ಇಡೀ ದೇವಪುರದಾಗೆ ನಾನು ಒಬ್ಬನ ಬಿಟ್ಟರೆ ಇನ್ಯಾವ ಆಸಾಮಿಗೂ ಗೊತ್ತಿಲ್ಲ. ಅದು ಒಂಥರ ಕೆಂಡ ಕಟ್ಕೊಂಡು ಓಡಾಡ್ದಂಗೆ. ಸ್ನೇಹ DC ಆಗಬೇಕು ಅನ್ನೋದು ಅವಳು 5 ವರ್ಷ ಮಗಿ ಇದ್ದಾಗ್ಲಿಂದನೂ ಕಂಡಂಥ ಕನಸು ಕಾಳಿ. ಅವಳು ಕಂಡಂಥ ಕನಸು ಈಗ ಈಡೇರ್ತೈತೆ ಅನ್ನುವಾಗ ಅವಳಿಗೆ ಈಸಿಯಾಗಿ ಗೊತ್ತಾಗಿ ಕೈ ಬಿಟ್ಬಿಟ್ರೆ? ಸಾನಾ, ದಿಟ ಹೇಳಿದ್ಮೇಕೆ ಎಲ್ಲ ಸಮಸ್ಯೆನೂ ಬಗೆಹರಿತದಲ್ಲ. ಇಲ್ಲ ಕಾಳಿ, ನಾವು 7 ವಿಷಯಕ್ಕೆ ಈಗ ಸಾಕ್ಷಿ ಇಲ್ಲ.
ಬರೀ ಮಾತಿನ ನಂಬಿಕೆ ಆಟೆ. ನಮ್ಮ ಮಾತು ಸಾಕ್ಷಿ ಆಗಕ್ಕೆ ಸಮಯ ಹಿಡಿತೈತೆ. ಆ ಸಮಯ ಸ್ನೇಹನ್ ತಾವು ಇಲ್ಲ. ಈಗಲೂ ನಾಡು ಡೆಲ್ಲಿಂದ ಪತ್ರ ಬಂದಾಗಲೂ ಸ್ನೇಹನ್ ಜೊತೆ ಬಂಗಾರಮ್ಮನವ್ರಿಲ್ಲ. ಹೇ ಸಾನಾ, ಅದು ಬಂಗಾರಮ್ಮನೇ ಅಲ್ಲ. ಕೃಷ್ಣಪ್ಪಣ್ಣ ಹೇಳಿಲ್ವೇ ಅದು ಸಿಂಗಾರಮ್ಮ ಅಂತ? ಹ್ಞೂ ಅವರೇನೆಯ. ನಂಗೆ ಯಾಕೋ ಗುಡಿಗೆ ಹೋಗಿ 108 ಕಾಯಿ ಹೊಡಿತೀನಿ ಅಂತ ಹೇಳಿದುವೆ ಸುಳ್ಳು ಅನಿಸ್ತೈತೆ. ನೀನು ಸರಿಗೆ ಹೇಳ್ದೆ, ಅನ್ಸೋದೇನು ಬಂತು, ಪಕ್ಕಾ ಸುಳ್ಳೆ ಅದು. ಹಂಗಾರೆ ನಾವು ಗುಡಿತ ಹೋಗಿ ನೋಡುಮಾ? ಗುಡಿ ತಕ್ಕ? ಹ್ಞೂ, ಅಲ್ಲಿಗೆ ಹೋದ್ರೆ ನಮ್ಗೆ ಇವಳನ್ನ ಸುಳ್ಳು ಸಿಗ್ಬೋದು. ಸಿಂಗಾರಮ್ಮನ ಬಗ್ಗೆ ಗೊತ್ತಿರೋದು ನಮ್ಮಿಬ್ರಿಗೆ ಅಲ್ವಾ? ಅವ್ರ ಬಗ್ಗೆ ನಮಗೆ ಗೊತ್ತಾದಷ್ಟು ನಾವು ಹುಷಾರಾಗಿರ್ಬೋದು. ಹಾಗೆ ಮತ್ತೊಬ್ರಿಗೆ ಹೆಚ್ಚಿಸೋಕ್ಕೆ ಸಹಾಯ ಆಯ್ತೈತೆ ಕಣ್ಲಾ. ಬಾ ಬಿರ್ನೆ ಹೊಲ್ಡುಮಾ. ಆಶೀರ್ವಾದ ಮಾಡು. ಏಟ್ ಎತ್ತರಕ್ಕೆ ಬೆಳೆದ್ರೂ ಬೇರ್ನ ಮರಿಬೇಡವ. ಅಪ್ಪ ನೀವು ಅದನ್ನು ಹೇಳೋದೇ ಬೇಡ. ಸ್ನೇಹ ತನ್ನ ಬೇರ್ನ ಮರೆಯದೇ ಇರೋದ್ರಿಂದನೇ ಇಷ್ಟು ಸಾಹಸಕ್ಕೆ ಸಾಧ್ಯ ಆಗಿರೋದು. ಪುಟ್ಟಮ್ಮಿ, ದೇವ್ರ ಪ್ರಸಾದ. ಕೊಡವಾ? ಎಲ್ರಿಗೂ ಕೊಡು. ಸರ್ಕಾರಿ ಅಧಿಕಾರಿ ಆದವರು ಎಲ್ರೂ ಸಮಾನವಾಗಿ ನೋಡಬೇಕು. ವೈಯಕ್ತಿಕವಾಗಿ ಯಾರ ಮೇಲಾದರೂ ಕೋಪ ದ್ವೇಷ ಇದ್ದರೂ ಅದನ್ನ ಕೆಲಸದ ಮೇಲೆ ತೋರಿಸ್ಬಾರ್ದು. ಅಕ್ಕ, ಕಂಗ್ರಾಟ್ಸ್. ಥ್ಯಾಂಕ್ಸ್ ಕಣೆ. ನಿನ್ಗೆ ಹೆಂಗೆ ಗೊತ್ತಾಯ್ತು? ಬಾಬಾ ಸ್ಟೇಟಸಲ್ಲಿ ಹಾಕಿದ್ರಲ್ಲ. ವಾ, ಅದನ್ನ ನೋಡಿ ಕಾಲೇಜ್ ಬಿಟ್ಟು ಬಂದ್ಬಿಟ್ಟ. ಅವ್ವ, ಮಧ್ಯಾಹ್ನ ಲ್ಯಾಬ್ ಕ್ಯಾನ್ಸಲ್ ಆಯಿತು, ಅದಕ್ಕೆ ಬಂದೆ. ಅಣ್ಣಯ್ಯ, ಎಷ್ಟು ದಿನ ಆಯಿತು ನಿನ್ನ ನೋಡಿ? ಸುಮ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಸ್ಟಡೀಸ್ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಣ್ಣಯ್ಯ. ಏನವ ಬಾ ಇಲ್ಲಿ. ಇಲ್ಲ ಪರವಾಗಿಲ್ಲ. ದ್ಯಾವ್ರ ಪ್ರಸಾದ ತಕ್ಕ ಬಾ. ತಕ್ಕ, ನನ್ನ ಮಗಳು DC ಪರೀಕ್ಷೆಯಲ್ಲಿ ಪಾಸಾಗಿ ದೂರಿಗೆ ತರಬೇತಿಗೆ ಹೋಯ್ತಾವಳೆ. ಪರ್ಸದ ತಕ್ಕ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈ ಹುಡುಗಿ ತುಂಬಾ ಸಂಕೋಚ ಪಡ್ಕೋತಾಳಲ್ವಾ ಅವ್ವ? ಪಾಪ, ಅದೇನು ಕಷ್ಟನೋ ಏನೋ, ಶಾನ ನೋವು ತಿಂತಾವಳೆ. ಯಾರ್ದವೂ ಹೇಳ್ಕೊಳಕ್ಕಿಲ್ಲ. ಇನ್ನು ಎಲ್ರ ನೋವು ತೀರ್ಸೋಕ್ಕೆ ನಮ್ಮ DC ಮೇಡಮ್ ಅವರವ್ರೆ, ನೀವೇನು ಚಿಂತೆ ಮಾಡ್ಬಿಡವ. ಓ ಬನ್ನಿ, ಎಲ್ರೂ ಊಟಕ್ಕೆ ಬನ್ನಿ. ಅವ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಬೇಕು. ಅಯ್ಯೋನಪ್ಪ, ಇದು ಅಪರೂಪಕ್ಕೆ ಬಂದಿದ್ಯಾ? ಊಟ ಮಾಡಿದೆ ಹಂಗೆ ಹೋಗಕ್ಕಾಯ್ತದೆ? ಬಾ ಊಟ ಮಾಡು. ಇಲ್ಲವ, ಟೈಮ್ ಆಗ್ತಿದೆ, ನೆಕ್ಸ್ಟ್ ಟೈಮ್ ಬರ್ತೀನಿ. ಬರ್ತೀನಿ. ಸುಮಾ, ಸ್ನೇಹ, ಬಾಯ್. ಬಾಯ್ ಅಣ್ಣಯ್ಯ. See you. ನಡಿ, ಎಲ್ರಿಗೂ ತಟ್ಟೆ ಹಾಕುಮ. ಬನ್ನಿ ಬನ್ನಿ ಬನ್ನಿ, ಬಿಸಿ ಬಿಸಿ ರೈಸ್ ಬಾತ್, ಬಿಸಿ ಬಿಸಿ
ಪುಳಿಯೋಗರೆ ಅಣ್ಣ ಅಣ್ಣ ಪ್ಲೀಸ್ ಪ್ಲೀಸ್ ತುಂಬ ಚೆನ್ನಾಗಿದೆ ಅಣ್ಣ ಅಣ್ಣ ಫಸ್ಟ್ ಕ್ಲಾಸ್ ಡೆಲಿಷಿಯಸ್ ಫುಡ್ ಬನ್ನಿ ಅಣ್ಣ ಅಕ್ಕ ಅಕ್ಕ ಕಮ್ ಪ್ಲೀಸ್ ಕಮ್ ಕಮ್ ಮ್ಯಾಕ್ಸಿ ತಿಂಡಿಗಿಂತ ನೀನೇ ಮದ್ವಾಗಿದ್ಯಾ ಬಂದವರಲ್ಲ ನಿನ್ನೇ ನೋಡ್ತಾವ್ರೆ ಅಣ್ಣ ಡೋಂಟ್ ರೆಕಾರ್ಡ್ ನಾವ್ ಯು ವಿಲ್ ಟೇಕ್ ಸೆಲ್ಫಿ ಇಫ್ ಯು ಟೇಕ್ 1 ಪ್ಲೇಟ್ ಪುಳಿಯೋಗರೆ ಆಯ್ತಪ್ಪ 1 ಪ್ಲೇಟ್ ಪುಳಿಯೋಗರೆ ಕೊಡು. ಚೋಟು ಮಿಕ್ಸಿ ನೋಡ್ಕೊಂಡು ಕಲ್ತ್ಕೋ ಹೆಂಗ್ ವ್ಯಾಪಾರ ಮಾಡಬೇಕು ಅಂತ. ಇವಾಗೇನು ನಾನು ಇಲ್ಲಿಂದ ಅಲ್ಲಿಗೆ ಪಲ್ಟಿ ಹೊಡೆದು ಜನರನ್ನ ನೋಡಂಗ್ ಮಾಡ್ಲಾ? ನಮ್ ಜನಕ್ಕೆ ಬಿಳಿ ಜನ ಅಂದ್ರೆ ಹುಚ್ಚ, ನಾನೇನ್ ಮಾಡ್ಲಿ? No bro, it's not about the color, it's about the communication. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ. ಆಹಾ ಅದ್ಭುತ ಕಣಪ್ಪ. ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋರೆ ಬೆಂಗಳೂರು ನಾವೇ ಕಟ್ಟಿದ್ದು ಕನ್ನಡ ಕಲಿಯಲ್ಲ ಅಂತಾರೆ. ಅಂಥದ್ರಲ್ಲಿ ನೀನು ಬೇರೆ ದೇಶದಿಂದ ಬಂದು ಇಷ್ಟು ಚೆನ್ನಾಗಿ ಕನ್ನಡ ಹಾಡಾಡ್ತಿದ್ಯಲ್ಲ, ನೀನು ಸೂಪರ್ ಕಣಪ್ಪ. ವಾಟ್ ಈಸ್ ಸೇಯಿಂಗ್ ಈಸ್ Understand, people from other state not learning Kannada and it's wrong. And wherever we go, we should respect their culture and language. And also we should put some effort to learn the local language. I love Kannada, I love Bengaluru. ಹಬ್ಬಾ ಒಂದೇ ಡೈಲಾಗ್ ಹೀರೋ ಆಗ್ಬಿಟ್ಟಲ್ಲ ಗುರು. ಸಾಧನ ಕೈದಿದ್ರೆ ಸಖತ್ ಖುಷಿ ಪಡ್ತಿದ್ಲು. I miss her too, I'll call her. ಅಲ್ಲೋ ಮಿಕ್ಸಿ. Hi Sadna, where are you? Did you reach? ಓ ನಾನು ಇನ್ನೂ ಊರಿನಾಗೆ ಇವನಿ. ಅಂಗಡಿನಾಗ ಇವನು ಸಮಸ್ಯೆ ಇಲ್ಲ ತಾನೆ? No, I just called you casually. To be honest, I kind of miss you. ಸರಿ ಸರಿ, ನಾನು ಹೊಸ ಕೆಲ್ಸದ ಮ್ಯಾಗ ಹೋಯ್ತೀವ್ನಿ, ಆಮ್ಯಾಗ ನಿಮಗೆ ಫೋನ್ ಮಾಡ್ತೀನಿ. Yeah, it's fine. I'll take care of everything. ಆರಾಮಾಗಿ ಬನ್ನಿ. ಸರಿ ಮಡಗ್ಲಾ? Sadna trusts me completely, which means she kind of likes me. I'm sure she likes me. ನಡಿ ಕಾಳಿ ಒಳ್ಡುಮ. ಸಾನನ್ ಮನ್ಸಿನಾಗ ನಾನು ಇವ್ನಿ ಅಂತ ಅನ್ನಿಸ್ತೈತೆ. ಇಲ್ಲ ಅಂತಂದಿದ್ರೆ ನನ್ನ ನಂಬಿ ಬೈಕ್ನಾಗೆ ಇಟ್ಟು ದೂರ ಬರ್ತಿದ್ಲ. ಅಮ್ಮ ಏನು ಮಾಡ್ತಿದ್ದೀವಿ ಇಲ್ಲಿ ಬಂದು? ಬೋರ್ ಹೊಡಿತಿದೆ ನನಗೆ. ನಿಂಗೆ ಬೋರ್ ಹೊಡಿತಿದೆ, ನನಗೆಲ್ಲ ಮಿಸ್ ಹೊಡಿತಿದೆ. ಅಂದರೆ ಆ ಸ್ನೇಹ ಡಿ ಸಿ ಆಗೋಕ್ಕೆ ಈ 3 ಗೇಣು. ಅವಳಿಗೆ ಏನಾದರೂ ವಿಷಯ ಗೊತ್ತಾದರೆ ನಾವು ಮತ್ತೆ ಕಂಬಿ ಎಣಿಸ್ಬೇಕಾಗತ್ತೆ. ಅಮ್ಮ ನಿನ್ನ ತಲೆ ಮಂಕಾದಾಗ ನೀನು ಹೀಗೆ ಮಾತಾಡೋದು. ನಾನು ಮಾತಾಡ್ತಿರೋದೇನು ತಮಾಷೆ ಅನ್ನಿಸ್ತಿದ್ಯಾ ನಿಂಗೆ? ಅಮ್ಮ ನೀನೀಗ ಬಂಗಾರಮ್ಮ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಬಂಗಾರಮ್ಮ ಅಲ್ಲ ಅನ್ನೋದು ಗೊತ್ತಾದರೆ ಅನ್ನೋದೇ ನನ್ನ ಟೆನ್ಷನ್ನು. ಯಾಕೆ ಈಗ ಅಪಶಕನ ನೋಡಿತಿದ್ಯಾ? ಅಪಶಕನ ಅಲ್ಲ ಕಲಿ. ನಾವು ಮನೆಗೆ ಬಂದಾಗ ನಮ್ಮದೇ ಸಮಯ, ನಮ್ಮದೇ ಆಟ. ಆದರೆ ಈಗ ಹಾಗಿಲ್ಲ, ಎಲ್ಲ ಬದಲಾಗಿದೆ. ಆ ಕಂಟಿ ಅವನ ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಿದ್ದಾನೆ. ಅವಳು ಇನ್ನೇನು ಡಿ ಸಿ ಆಗ್ತಾಳೆ ನೋಡು. ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಮೊದಲು ಅವ್ರ ಆಸ್ತಿನೆಲ್ಲ ಹೊಡ್ಕೊಂಡು ಮನೆಯವ್ರನ್ನೆಲ್ಲ ಬೀದಿಗೆ ಬರೋ ಹಾಗೆ ಮಾಡಿ ಆ ಬಂಗಾರಿ ನರಳು ಹಾಗೆ ಮಾಡಬೇಕು. ಅಮ್ಮ ಎಲ್ಲದನ್ನೂ ಒಟ್ಟಿಗೆ ಮಾಡೋದು ಬೇಡ, ಒಂದೊಂದಾಗಿ ಹೆಜ್ಜೆ ಇಡೋಣ. ನಿನ್ನ ಮುಖದಲ್ಲಿ ಭಯ ನೋಡ್ತಿದ್ರೆ ನನಗೂ ಭಯ ಆಗುತ್ತೆ. ಭಯ ಅಲ್ಲ ಕಲಿ, ಎಚ್ಚರಿಕೆ. ಈಗೇನು ಕಾಯಿ ಓಡಿಸ್ತೀಯೋ ಇಲ್ವಾ? ನಿಂಗೇನು ತಿಕ್ಲಾ? ನಾನು ಇಲ್ಲಿ ಬಂದು ಕಾಯಿ ಹೊಡ್ಸೋದ್ನೋ ಇಲ್ವಂತ ಯಾವ ನನ್ನ ಮಗ ಬಂದು ನೋಡ್ತಾನೆ. ನಡಿ ಹೊರಡೋಣ. ಸಾನಾ, ಈಗ ನಾವು ಗುಡಿತಾಗ ಬಂದ್ವಿ, ಬಂಗಾರಮ್ಮ ಸಿಕ್ಬಿಡ್ತಾರಾ? ಪ್ರಯತ್ನ ಪಡು ಮಕ್ಕಳಿ. ಅವ್ರ ಬಗ್ಗೆ ನಮಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಗೊತ್ತಿಲ್ಲ. ಆಮ್ಯಾಕೆ ಅವ್ರು ಏನು ಕೆಡಕ್ಕೆ ಮಾತಾಡ್ತಾರೆ ಅಂತ ನಾವು ಕೇಳಿಸ್ಕೊಂಡ್ರೆ ನಾವು ಅದನ್ನ ತಡಿಬೋದಲ್ವೇ? ಸಾನಾ, ನನಗೆ ಯಾಕೋ ನಂಬಿಕೆನೇ ಇಲ್ಲ. ಕಲಿ
ಸಾನಾ, ಬಂಗಾರಮ್ಮ, ನೋಡಲಿ. ಏಯ್, ನಿಂತ್ಕೋ ಒಂದು ನಿಮಿಷ. ನೀನೆಲ್ಲೋ ನೋಡಿದ್ದೀವಲ್ಲ. ಏಯ್ ಏಯ್ ಓಯ್ ನಿಂತ್ಕೊಳ್ರ. ಏಯ್ ಏಯ್ ಕಲಿ, ನಾನು ನೋಡಿ ಯಾಕೆ ಹಂಗೆ ಹೋದ್ರು? ಎಲ್ಲೋ ನೋಡಿದೀವಲ್ಲ ಇವಳ. ಯಾಕೆ ಮಾವಯ್ಯ, ಬನ್ನಿ ಮುಂದ್ಗಡೆ. ಪರವಾಗಿಲ್ಲ. ತಗೊಳ್ಳಿ. ಇದೇನು ಗೊಕ್ಕ? ಬೇಡ ನಂಗೆ ಬೇಡ. ಅಕ್ಕ ನೀನು ತಗೋ. ನಮ್ಮೂರು ತಿನ್ನಕ್ಕಿಲ್ಲ. ಬಾವ, ಇದು ಸ್ವೀಟು, ಹಾಟ್ ಅಲ್ಲ. ಅಕ್ಕ, ಇವಾಗೇನು ನಿಮ್ಮಿಬ್ರಿಗೂ ಬೇಡವಾ? ಬೇಡ. ಚಂದು ಅಣ್ಣಯ್ಯ ಅರ್ಜೆಂಟಲ್ಲಿ ಹೋಗ್ಬಿಟ್ರು, ಇಲ್ಲಾಂದರೆ ಅವರಾದರೂ ತಿಂತಿದ್ರು. ಮಿಸ್ಟರ್ ಗೋಪಾಲ್, ನೀವು ತಗೊಳ್ಳಿ. ಇಲ್ಲಿಗೆ ಯಾಕೆ ಬಂದ್ವಿ? ಸೀದಾ ಮನೆ ಹೋಗ್ಬಿಡ್ತಲ್ಲ. ಹೊಡಿತವ 101 ಕಾಯಿ ಓಡಿಸಿದ್ದೀವಿ, ಅದನ್ನ ಇವ್ರ ಮುಂದೆ ತೋರಿಸ್ಕೊಡೋದು ಬೇಡವಾ? ಕಲಿ, ಇರು ಹೋಗ್ಬರ್ತೀನಿ. ಸ್ನೇಹ, ಅತ್ತೆ, ಸ್ನೇಹ ಬಾಬಾ ಇಲ್ಲಿ. ನಾನು ಮುತ್ತು ಸೊಸೆ. ಎಂಥ ದೊಡ್ಡ ಸಾಧನೆ ಮಾಡಿಬಿಟ್ಟೆವ. ಕಂಟಿ, ಇನ್ಯಾಕೆ ನೀನು ಹೆಂಡ್ರನ್ನ ಯೋನು ಅಂತ ಕರೆಯೋದ್ಲ? ಸ್ನೇಹ ಅಂತ ಹೆಸರಿಡ್ದಂತೂ ಕರೆಯೋಕ್ಕಾಗಕ್ಕಿಲ್ಲ. ಹಾಂ, ಡಿ ಸಿ ಮೇಡಮ್ಮು ಡಿ ಸಿ ಮೇಡಮ್ಮು ಅಂತ ಕರಿಬೋದಲ್ವೇ? ಹೌದು ಅತ್ತೆ, ನಾನು ಡಿ ಸಿ ಅಕ್ಕ ಅಂತಾನೆ ಕರೆಯೋದು. ಡಿ ಸಿ ಅಕ್ಕ. ಡಿ ಸಿ ಮೇಡಮ್. ಡಿ ಸಿ ಮೇಡಮ್ಮು. ಅಯ್ಯೋ ಪ್ಲೀಸ್ ಎಲ್ಲರೂ ಸಾಕು ನಿಲ್ಲಿಸಿ. ಏನತ್ತೆ ನೀವು ಕಾಲು ಎಳಿತಿದ್ದೀರಾ? ನಾನು ಎಲ್ಲಿ ಕಾಲು ಎಳಿತಿದ್ದೀನವ? ನಂಗೆ ಆಗ್ತಿರೋ ಸಂತೋಷನ ಹೆಂಗೆ ತೋರಿಸ್ಕೋಬೇಕು ಅನ್ನೋದೇ ನಂಗೆ ಗೊತ್ತಾಯ್ತಾ ಇಲ್ಲ. ತಕ ಪ್ರಸಾದ ತಂದೀನಿ, ತಕ. ತಕ ಕಂಡ್ರಿ, ನೀನು ತಕ ಎಲ್ರಿಗೂ ಕೊಡೆ. ಗುಡಿಗೆ ಹೋಗಿ 108 ಕಾಯಿ ಒಡಿಸಿದ್ರಂತೆ. ಹೊಳಿ ಅಂದ್ರೆ ಹೇಳಿದ್ರು. ಕೇಳಿ ನನಗೆ ಸ್ಯಾನ ಸಂತೋಷ ಆಯಿತು. ಹೌದು, ಕಾಯಿಗಳೆಲ್ಲ ಎಲ್ಲಿ ಅತ್ತೆ? ಅದನ್ನೆಲ್ಲ ಹಂಗೆ ಗುಡಿಗೆ ಕೊಟ್ಬಿಟ್ವಿ ಕಣವ. ಯಾಕೆ? ಹೌದಾ, ಚಟ್ನಿಗೆ ಆಗ್ತಿತ್ತೇನೋ ಅಂತ. ಅಯ್ಯೋ ದ್ಯಾವ್ರೇ. ಅವ್ವ, ನೀನು ಬಂದ್ಮೇಕೆ ನೋಡು, ನಮ್ಮವ್ರ ಮುಗ್ದಾಗೆ ಈಟೊಂದು ಖುಷಿ ಕಾಣಿಸ್ತಾ ಇರೋದು. ಯೋನ್ ಹೇಳ್ತಿದ್ಯಲ್ಲ ಕಂಟಿ. ಅಂದರೆ ಈಟ್ವತ್ವರೆಗೂ ನನ್ನ ಸೊಸೆ ಮುಖದಾಗೆ ಖುಷಿನೇ ಇರಲಿಲ್ವೇ? ಮನ್ಸರೇ ಖುಷಿಯಾಗಿಲ್ಲವ. ಅದ್ಯಾವುದೋ ಕಾಗ್ದ ನೆನೆಸ್ಕೊಂಡು ಕಾಗ್ದವ? ಯೋನ್ ಕಾಗ್ದ? ಕಂಟಿ ಯಾಕ್ಲಾ? ಯೋನಾಯ್ತು? ಅಯ್ಯೋ ಅದು ಯಾರೋ ನಮಗೆ ಬ್ಯಾಡ್ದೆ ಇದ್ದವ್ರು ಬರ್ದಿರೋದು. ಬುಡಿಯ ಮೊರೆ. ಬ್ಯಾಡ್ದೆ ಇರೋರ ಅಂದರೆ
ಸ್ನೇಹ ಯೋನವ ನೀನು ನನ್ನ ತವ ಯೋಳಕ್ಕಿಲ್ವಾ? ಅತ್ತೆ ಅದು ನನ್ನ ಬ್ಯಾಗಲ್ಲಿ ಯಾರೋ ಒಂದು ಕಾಗದ ಇಟ್ಟಿದ್ರು. ನಿಮ್ಮ ಮನೆ ಅಪಾಯದಲ್ಲಿದೆ. ನಿಮ್ಮ ಮನೆಯಲ್ಲಿರೋದು ಬಂಗಾರಮ್ಮ ಅಲ್ಲ. ಅವ್ರ ಜೊತೆ ಇರೋ ವ್ಯಕ್ತಿ ಒಳ್ಳೆಯವರಲ್ಲ. ನಾನು ಹಿತೈಷಿಯಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಹುಷಾರಾಗಿರಿ. ನೀನು ಅತ್ತೆ ಅಂದ್ಕೊಂಡಿರೋರು ಮತ್ತು ಆ ವ್ಯಕ್ತಿ ಮಾತಾಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ.